ಒಂದು ವಿಚಾರವನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು 40% ಬಿಜೆಪಿ ಸರ್ಕಾರ ವಸೂಲಿ ಮಾಡ್ತಿದೆ ಅಂತ ಹೇಳಿ ಆಪಾದನೆ ಮಾಡಿದ್ರಲ್ಲ, ಅದನ್ನ ಅವರು ಪ್ರೂವ್ ಮಾಡಿದ್ರ ಅಥವಾ ನೀವು ಚುನಾವಣೆ ಸಬ್ಜೆಕ್ಟ್ ಆಗಿ ಮಾಡಿಕೊಂಡಿದ್ರ, ಮುಖ್ಯ ವಿಷಯವಾಗಿ ಮಾಡಿಕೊಂಡಿದ್ರಲ್ಲ, ಇದುವರೆಗೂ ನೀವು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ನಿಮಗಾಯ್ತಾ? ಆದ್ರೆ ಇವತ್ತು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಹೇಳಿದೆ, ನಿಮಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬಗ್ಗೆ ಅಷ್ಟೇ ಗೌರವ, ಅದೇ ಸತ್ಯ ಅಂತಕ್ಕಂತ ನೀವು ಇದನ್ಯಾಕೆ ಅಲ್ಲಗಳಿಲಿಕ್ಕೆ ಏನ್ ಕಾರಣ ಇದೆ ನಿಮಗೆ? ನಾನು ಹೇಳ್ತೇನೆ, ಮಾನ್ಯ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪಿತಾಮಹ, ಮಾಡೋದನ್ನು ಮಾಡಿ ಅದನ್ನ ಮರೆಮಾಚತಕ್ಕಂತ ಒಂದು ಪರಿಪಾಠ ಅವರು ಮೈಗೂಡಿಸಿಕೊಂಡಿದ್ದಾರೆ. ಪತ್ರಕರ್ತರು ತಿರುಗಿಸಿ ಪ್ರಶ್ನೆ ಕೇಳಿದ್ರೆ ನೀನ್ಯಾರು ಕೇಳಲಿಕ್ಕೆ ಅಂದ್ರೆ ಇವರ್ಯಾರು ಹೇಳಲಿಕ್ಕೆ? ಪತ್ರಕರ್ತರು ಇರೋದೇನೆ ಸತ್ಯಾಂಶಗಳನ್ನ ಹೊರಗಡೆ ಬರೆಸಲಿಕ್ಕೆ. ಯಾರೇ ಮಾಡಿದ್ರು ಕೂಡ ಕೇಳ್ತಕ್ಕಂಥದ್ದು ಅವರ ಧರ್ಮ. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇವರು ಯಾರು? ಒಂದು ವಿಚಾರವನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು 40% ಬಿಜೆಪಿ ಸರ್ಕಾರ ವಸೂಲಿ ಮಾಡ್ತಿದೆ ಅಂತ ಹೇಳಿ ಆಪಾದನೆ ಮಾಡಿದ್ರಲ್ಲ, ಅದನ್ನ ಅವರು ಪ್ರೂವ್ ಮಾಡಿದ್ರ ಅಥವಾ ನೀವು ಚುನಾವಣೆ ಸಬ್ಜೆಕ್ಟ್ ಆಗಿ ಮಾಡಿಕೊಂಡಿದ್ರ, ಮುಖ್ಯ ವಿಷಯವಾಗಿ ಮಾಡಿಕೊಂಡಿದ್ರಲ್ಲ, ಇದುವರೆಗೂ ನೀವು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ನಿಮಗಾಯ್ತಾ? ಆದ್ರೆ ಇವತ್ತು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಹೇಳಿದೆ, ನಿಮಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬಗ್ಗೆ ಅಷ್ಟೇ ಗೌರವ, ಅದೇ ಸತ್ಯ ಅಂತಕ್ಕಂತ ನೀವು ಇದನ್ಯಾಕೆ ಅಲ್ಲಗಳಿಲಿಕ್ಕೆ ಏನ್ ಕಾರಣ ಇದೆ ನಿಮಗೆ? ನಾನು ಹೇಳ್ತೇನೆ, ಮಾನ್ಯ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪಿತಾಮಹ, ಮಾಡೋದನ್ನು ಮಾಡಿ ಅದನ್ನ ಮರೆಮಾಚತಕ್ಕಂತ ಒಂದು ಪರಿಪಾಠ ಅವರು ಮೈಗೂಡಿಸಿಕೊಂಡಿದ್ದಾರೆ. ಪತ್ರಕರ್ತರು ತಿರುಗಿಸಿ ಪ್ರಶ್ನೆ ಕೇಳಿದ್ರೆ ನೀನ್ಯಾರು ಕೇಳಲಿಕ್ಕೆ ಅಂದ್ರೆ ಇವರ್ಯಾರು ಹೇಳಲಿಕ್ಕೆ? ಪತ್ರಕರ್ತರು ಇರೋದೇನೆ ಸತ್ಯಾಂಶಗಳನ್ನ ಹೊರಗಡೆ ಬರೆಸಲಿಕ್ಕೆ. ಯಾರೇ ಮಾಡಿದ್ರು ಕೂಡ ಕೇಳ್ತಕ್ಕಂಥದ್ದು ಅವರ ಧರ್ಮ. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇವರು ಯಾರು?